ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಮಗುದು ನಾಮಕರಣದಲ್ಲಿ ಮಾಡಿರೋ ಡೆಕೋರೇಷನ್ ಎಲ್ಲದರದ್ದು ಮೇಕಿಂಗ್ ವೀಡಿಯೋಸ್ ನಾನಲ್ಲಿ ವ್ಲಾಗಾಗಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಜಾಸ್ತಿ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಏನು ಹೇಳಬೇಕಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಆ್ಯಂಡ್ ಆ್ಯಂಗಲ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಯಾಕಂದರೆ ಇದು ನಮ್ಮ ಅತ್ತೆ ಮಗಳು ಒಂದು ಪುಟಾಣಿ ಹುಡುಗಿ ಹಿಡ್ದಿರೋ ವೀಡಿಯೋ, ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ. ಅದನ್ನು ಬಿಟ್ಟರೆ ಕ್ವಾಲಿಟಿ ಕಂಟೆಂಟ್ ಅಂತೂ ಟಾಪ್ ನಾಚ್ ಆಗಿದೆ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಫಸ್ಟು ನಾನಿಲ್ಲಿ ಲೋಟಸ್ ಕಟ್ ಬೋರ್ಡ್ಸ್ನ ಹೇಗೆ ಮಾಡಿಕೊಂಡೆ ಅಂತ ಹೇಳ್ತಿದ್ದೀನಿ. ಇದು ನಾನು ಫೋಮ್ ಬೋರ್ಡ್ ಆರ್ಡ್ರ್ ಮಾಡಿದ್ದೆ. ಫೋಮ್ ಬೋರ್ಡ್ ಅಂತಲೇ ಸಿಗುತ್ತೆ ನಿಮಗೆ ಅಮೆಝಾನಲ್ಲಿ, ಅಥವಾ ಯಾವುದಾದ್ರೂ ನಿಮಗೆ ನನಗಿಲ್ಲಿ ಆನೆ ಕಲರ್ ಸಿಕ್ಕಿಲ್ಲ, ಸೊ ಹೊಸೂರಿಂದ ತರಿಸ್ಬೇಕಾಯಿತು. ಅಮೆಝಾನಲ್ಲಿ ತರಿಸಿದ್ದು ನಾನು 5mm ಕ್ವಾಲಿಟಿ ಇದೆ, 5mm ಥಿಕ್ನೆಸ್ ಇರುವಂಥ ಫೋಮ್ ಬೋರ್ಡ್ಸ್ನ ಆರ್ಡ್ರ್ ಮಾಡಿದ್ದು. ಸೊ ಅದಾದಮೇಲಿಂದ ಈ ಲೋಟಸ್ದು ಒಂದು ಪ್ರಿಂಟೌಟ್ ತೊಗೊಂಡು ಅದನ್ನ ಮೇಲೆ ಇಟ್ಟು ಟ್ರೇಸ್ ಮಾಡಿ ಕ್ರಾಫ್ಟ್ ನೈಫಿಂದ ಕಟ್ ಮಾಡೋ ಐಡಿಯಾ ಇದ್ದಿದ್ದು. ಬಟ್ ಅದು ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಆ್ಯಂಡ್ ಅಷ್ಟೊಂದು ಕ್ಲಿಯರಾಗಿ ಫಿನಿಶಿಂಗ್ ಬರೋದಿಲ್ಲ ಅಂದ್ಬಿಟ್ಟು ಲೇಸರ್ ಕಟ್ಟಿಂಗ್ ಮಾಡಿಸೋಣ ಅಂತ ನಮ್ಮ ಅಣ್ಣ ಹೇಳಿದ್ದಕ್ಕೆ ಸೊ ಇದನ್ನು ಲೇಸರ್ ಕಟ್ಟಿಂಗ್ ಮಾಡಿಸಿದ್ದು ಹೊಸೂರಲ್ಲಿ ಎತ್ಕೊಂಡೋಗಿ 8x4 ಫೀಟ್ ಫೋಮ್ ಬೋರ್ಡ್ಸ್ ಸಪ್ರೇಟಾಗಿ ಪರ್ಚೇಸ್ ಮಾಡಿ ಇದನ್ನು ಲೇಸರ್ ಕಟ್ಟಿಂಗ್ ಮಾಡಿಸಿದ್ದು ಲೋಟಸ್ ಶೇಪಲ್ಲಿ. ಆ್ಯಂಡ್ ನನಗೆ 8x4 ಫೀಟಲ್ಲಿ ಟೋಟಲ್ 13 ಸ್ಮಾಲ್ ಲೋಟಸಸ್ ಸಿಕ್ತು. ಆ್ಯಂಡ್ ನಂಗೆ ಬೇಕಾಗಿರೋಗೆ 3 ಬಿಗ್ ಲೋಟಸ್ ಕಟ್ ಬೋರ್ಡ್ಸ್ನ ಕಟ್ ಮಾಡ್ಕೊಂಡು ಬಂದು ಕೊಟ್ಟಿದ್ರು. ಸೊ ನನಗೆ ಫೋಮ್ ಬೋರ್ಡ್ಗೆ 850 ಬಿತ್ತು ಆ್ಯಂಡ್ ಕಟ್ಟಿಂಗ್ ಮಾತ್ರ 600 ತೊಗೊಂಡ್ರು ಲೇಸರ್ ಕಟ್ಟಿಂಗ್ಗೆ. ಸೊ ನಿಮ್ಗೇನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಸೊ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸ್ತೀನಿ. ಅದಾದಮೇಲಿಂದ ಪೇಂಟಿಂಗ್ ವಿಷಯಕ್ಕೆ ಬಂದರೆ ನಾವಿಲ್ಲಿ ಆ್ಯಕ್ರಿಲಿಕ್ ಪಿಂಕ್ ಕಲರ್ ಪೇಂಟ್ನ ಯೂಸ್ ಮಾಡಿದ್ದೀವಿ. ಸೊ ನೀವು ಆಯಿಲ್ ಪೇಂಟ್ ಕೂಡ ಯೂಸ್ ಮಾಡ್ಕೊಬೋದು. ಆಯಿಲ್ ಪೇಂಟ್ ಮಾಡಬೇಕಂದ್ರೂ ಸಹ ಫಸ್ಟು ಆ್ಯಕ್ರಿಲಿಕ್ ಪೇಂಟ್ನ ಹೊಡೆದಾದ್ಮೇಲೆ ನೀವು ಆಯಿಲ್ ಪೇಂಟ್ನ ಹಾಕಬೇಕಾಗತ್ತೆ. ಅದಾದಮೇಲಿಂದ ಫಿನಿಶಿಂಗ್ ಬರೋ ತನಕ ನಾನಿಲ್ಲಿ ಸೆಕೆಂಡ್ ಕೋಟ್ನ ಕೊಡ್ತಾ ಇದ್ದೀನಿ. ಫಸ್ಟ್ ಕೋಟ್ ಆದಮೇಲೆ ಒಂದು ಸ್ವಲ್ಪ ಡ್ರೈ ಆಗಾಗ್ಬಿಟ್ಟು ಸೆಕೆಂಡ್ ಕೋಟ್ನ ಅಪ್ಲೈ ಮಾಡ್ತಿದ್ದೀವಿ. ಸೊ ನಾವೆಲ್ಲ ಕಷ್ಟಪಟ್ಟು ಮಾಡ್ತಿದ್ದೀವಿ ಅಂತ ನಮ್ಮ ಅಪ್ಪ ಲೆಮನ್ ಜ್ಯೂಸ್ ತೊಗೊಂಬಂದು ಕೊಟ್ಟಿದ್ರು. ಸೊ ಅದನ್ನು ಕುಡಿದ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲಿಂದ ಇವಾಗ ಲೋಟಸ್ ಇಷ್ಟು ಕಂಪ್ಲೀಟಾಗಿ ಮುಗ್ದಿದೆ. ಸೊ ಡ್ರೈ ಆಗೋಕ್ಕೆ ಓವರ್ನೈಟ್ ಬಿಟ್ಟಿದ್ದಾಯಿತು. ನಾವು ಸ್ಟಾರ್ಟ್ ಮಾಡಿದ್ದು ಸಂಡೇ, ಥರ್ಸ್ಡೇ ಫಂಕ್ಷನ್ ಇದ್ದಿದ್ದರಿಂದ ನಾವು ಸಂಡೇನೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲ ಮಾಡೋದಕ್ಕೆ. ಇದು ನೆಕ್ಸ್ಟ್ ಡೇದು ವೀಡಿಯೋ. ಸಂಡೇ ನನ್ನ ತಂಗಿ ಹೇಗಿರೋ ಮನೇಲಿ ಇರ್ತಾಳೆ ಅಂದ್ಬಿಟ್ಟು ಎಲ್ಲ ಪೇಂಟ್ ಮಾಡಿ ಮುಗಿಸ್ಬಿಟ್ಟೆ. ಇದು ನೆಕ್ಸ್ಟ್ ಡೇ ನಾನು ಒಬ್ಬಳೇ ಕೂತ್ಕೊಂಡು ಪೇಂಟ್ ಮಾಡ್ತಿದ್ದೆ. ನಮ್ಮಮ್ಮ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೇಳಿದೆ. ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯಿತು. ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಶಾರ್ಟ್ಸ್ನ ತೊಗೊಂಡು ಆದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಶೇರ್ ಮಾಡಿ, ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಫಸ್ಟು ಆ ಸ್ಟೆನ್ಸಿಲ್ ಕೊಟ್ಟಿದ್ರಲ್ಲ, ಆ ಸ್ಟೆನ್ಸಿಲ್ ಸಹ ಅವರೇ ಮಾಡಿಕೊಟ್ಟಿದ್ರು ಹೊಸೂರಿಂದಾನೆ. ಆ ಸ್ಟೆನ್ಸಿಲ್ನ ಇಟ್ಕೊಂಡು ಫಸ್ಟು ಔಟ್ಲೈನ್ ಮಾಡ್ಕೊಂಬಿಟ್ಟೆ ಗೋಲ್ಡ್ ಪೆನ್ನಿಂದ. ಅದಾದಮೇಲಿಂದ ಗೋಲ್ಡ್ ಪೇಂಟ್ ಯೂಸ್ ಮಾಡಿ ನಾನಿಲ್ಲಿ ಕ್ಲೀನಾಗಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಯಾವುದೇ ರೀತಿ ಸಹ ಪೇಂಟ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ರೋಲ್ ಪೇಂಟು, ಸ್ಪ್ರೇ ಪೇಂಟು, ನಿಮ್ಮ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿ ಪ್ರಕಾರ ನೀವು ಯಾವ ರೀತಿ ಆದರೂ ಪೇಂಟ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಬ್ರಷಿಂದ ಪೇಂಟ್ ಮಾಡಿ ಆಮೇಲೆ ಗೋಲ್ಡಿಂದ ಕ್ಲೀನಾಗಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಇದೂ ಚೆನ್ನಾಗೇ ಕಾಣಿಸ್ತಿತ್ತು. ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ರಿಸಲ್ಟ್ಸ್. ಸೊ ನಿಮ್ಗೆ ಹೇಗೆ ಬೇಕೋ ನೀವು ಹಾಗೆ ಪೇಂಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಲೋಟಸ್ ಕಟ್ ಬೋರ್ಡ್ಸ್ ಮುಗ್ದಿದೆ. ಆ್ಯಂಡ್ ನೆಕ್ಸ್ಟು ಏನು ನೋಡೋಣ ಅಂದರೆ ನೇಮ್ ರಿವೀಲಿಂಗ್ ಹೇಗೆ ಮಾಡಿದ್ವಿ ಅಂತ ನೋಡೋಣ. ಸೊ ನೀವೆಲ್ಲರೂ ನೋಡೇ ಇದ್ದೀರಾ ಲಾಸ್ಟ್ ವ್ಲಾಗಲ್ಲಿ ನೇಮ್ ರಿವೀಲಿಂಗ್ ಹೀಗಿತ್ತು. ಸೊ ಇದಕ್ಕೆ ನಾನಿಲ್ಲಿ 3 ಲೋಟಸಸ್ನ ಯೂಸ್ ಮಾಡಿದ್ದೀನಿ. ಹೇಗೆ ಕಟ್ ಮಾಡಿದೆ ಎಲ್ಲನೂ ಪ್ರತಿಯೊಂದು ನಾನಿವಾಗ ನೆಕ್ಸ್ಟ್ ಹೇಳ್ತೀನಿ. ಸೊ ಪೂರ್ತಿಯಾಗಿ ನೋಡಿ. ಫಸ್ಟು ನಾನಿಲ್ಲಿ ಲೀಫ್ ಪಾರ್ಟ್ನ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇದು ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಯಾಕಂತ ನಿಮಗೆ ನೋಡ್ತಾ ಹೋದರೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಅದಾದಮೇಲಿಂದ ನಾನು ಎರಡೂ ಕ್ಲೀನಾಗಿ ಪೇಂಟ್ ಮಾಡಿಕೊಂಡೆ. ಪಿಂಕ್ ಪೇಂಟ್ ಮಾಡಿಕೊಂಡು ಒಂದನ್ನು ಹಾಗೆ ಬಿಟ್ಬಿಟ್ಟು ಇನ್ನೊಂದನ್ನು ಮಾತ್ರ ಸೆಂಟ್ರಲ್ಲಿ ಒಂದು ಪ್ರಾಪರ್ ಲೈನ್ ಹಾಕ್ಕೊಂಡು ಸರಿಯಾಗಿ ಕಟ್ ಮಾಡಿಕೊಂಡೆ. ನೀವು ಇದಕ್ಕೆ ಕ್ರಾಫ್ಟ್ ನೈಫ್ನೇ ಯೂಸ್ ಮಾಡಿ, ಇಲ್ಲಾಂದರೆ ಯಾವುದಾದ್ರು ಶಾರ್ಪ್ ನೈಫ್ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಯಾಕಂದರೆ ಕ್ಲೀನಾಗಿ ಫಿನಿಶಿಂಗ್ ಬರಬೇಕು, ಇಲ್ಲ ಅಂದರೆ ಹಾಳಾಗಿಬಿಡುತ್ತೆ. ಆ್ಯಂಡ್ ನನಗಿದ್ದು 3 ಅಲ್ವಾ, ಸೊ ಯಾವ್ದಾದ್ರು ಹಾಳಾಗಿಬಿಟ್ರೆ ಹೇಗಾಗುತ್ತೋ ಅಂದ್ಕೊಂಡೆ ಜಾಸ್ತಿ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಸಿಕ್ಕಾಪಟ್ಟೆ ಏನೋ ಕ್ಯಾಮ್ರಾ ಕಾನ್ಷಿಯಸ್ ಆಗಿಬಿಟ್ರೆ ಒಂದು ಸ್ವಲ್ಪ ಸರಿಯಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ವಿ. ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಆ ಕಡೆ ಈ ಕಡೆ ಇಟ್ಟು ಎಳೆಯೋದಕ್ಕೆ ಫೈನಲಿ ಅದು ಕ್ಲೀನಾಗಿ ಕಟ್ ಆಯಿತು. ನೀವಿಲ್ಲಿ ಥರ್ಮಾಕೋಲ್ ಸಹ ಯೂಸ್ ಮಾಡ್ಬೋದು ಇದೇ ಥರ ಮಾಡೋದಕ್ಕೆ. ನಾನು ಸಿಕ್ಕಾಪಟ್ಟೆ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದಾಗ ಥರ್ಮಾಕೋಲ್ ಯೂಸ್ ಮಾಡಿದ್ರು. ನಾನಿದು ಹೇಗಿರೋ ಪರ್ಮನೆಂಟ್ ಆಗಿರುತ್ತಲ್ವ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫೋಮ್ ಬೋರ್ಡಲ್ಲೇ ಮಾಡ್ತಿದ್ದೀನಿ. ಅದಾದಮೇಲಿಂದ ನೀವೆಲ್ಲಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಅದನ್ನು ಕ್ಲೀನಾಗಿ ಬೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಕ್ಲೋಸ್ ಮಾಡೋದಕ್ಕೆ ಲೀಫ್ ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಇವಾಗ ಐಡಿಯಾ ಬಂದಿರ್ಬೋದು ಹೇಗಾಯಿತು ಅಂತ.
ಸೊ ಅದಾದಮೇಲಿಂದ ಅದು ಪೇಂಟ್ಗೆ ನಾನಿಲ್ಲಿ ಔಟ್ಲೈನ್ಗೆ ಗೋಲ್ಡ್ ಸ್ಟಾಕ್ ಕಾರ್ಡ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಸಹ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿದ್ದು. ಇದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಇದನ್ನು ಮೇಕಿಂಗ್ ರಿಲೇಟೆಡ್ ಯಾವುದೇ ಡೌಟ್ಸ್ ಇದ್ದರೂ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ಕೇಳಿ. ನಾನು ಎಲ್ಲದರದ್ದು ಕ್ಲೀನಾಗಿ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಯಾವುದಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ಶೇರ್ ಮಾಡಿಕೊಡಿ, ನಾನು ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನು ಇಟ್ಟು ಫಸ್ಟು ಕ್ಲೀನಾಗಿ ಟ್ರೇಸ್ ಮಾಡ್ಕೊಂಡ್ವಿ. ಜಸ್ಟ್ ನಾರ್ಮಲ್ ಪೆನ್ಸಿಲಿಂದ ಟ್ರೇಸ್ ಮಾಡಿದ್ರೇ ಆ ಗೋಲ್ಡ್ ಸ್ಟಾಕ್ ಕಾರ್ಡ್ ಪೇಪರ್ ಮೇಲೆ ಕ್ಲೀನಾಗಿ ಟ್ರೇಸ್ ಆಗಿಬಿಡುತ್ತೆ. ಸೊ ಟ್ರೇಸ್ ಆದಮೇಲಿಂದ ಅದನ್ನು ಕ್ರಾಫ್ಟ್ ನೈಫಿಂದ ಆದರೂ ನೀವು ಕಟ್ ಮಾಡ್ಕೊಬೋದು. ಅದು ಸರಿಯಾಗಿ ಬಂದಿಲ್ಲ ಅಂದರೆ ಸಿಸರಿಂದ ಸಹ ಕಟ್ ಮಾಡ್ಕೊಳ್ಬೋದು. ನನ್ನ ಮಗಳು ಅಲ್ಲಿ ಬಂದ್ಬಿಟ್ಟು ಕಿರಿಕ್ ಮಾಡ್ತಿದ್ದಾಳೆ, ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ವಿ. ಅಮ್ಮ ಏನೋ ಮಾಡ್ತಿದ್ದಾರೆ, ನೋಡೋಣ, ಹೆಲ್ಪ್ ಮಾಡೋಣ ಅಂತ ಬಂದಿರ್ಬೋದು ಅನಿಸುತ್ತೆ. ಸೊ ಅವ್ರನ್ನ ಆಮೇಲೆ ಅಮ್ಮ ಹತ್ರ ಕೊಟ್ಬಿಟ್ಟು ನಾವು ಕೆಲಸನ ಕಂಟಿನ್ಯೂ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು. ಸೊ ಅಲ್ಲಿ ಏನು ಕಾಣಿಸ್ತಿದೆ ಅಲ್ವಾ, ಆ ಕಾರ್ಡ್ ಸ್ಟಾಕ್ ಪೇಪರ್ನ ನಾನು ಈ ಥರ ಸಿಸರಿಂದ ಕಟ್ ಮಾಡಿಕೊಂಡೆ. ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಸಿಕ್ಕಾಪಟ್ಟೆ ಪ್ರೊಫೆಷ್ನಲ್ಸ್ ಆಗಿ ನಿಮಗೆ ಕ್ರಾಫ್ಟ್ ನೈಫ್ ಎಲ್ಲ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಕ್ರಾಫ್ಟ್ ನೈಫಿಂದ ಮಾಡ್ಕೊಬೋದು. ನಾವೇನಷ್ಟು ಪ್ರೊಫೆಷ್ನಲ್ಸ್ ಎಲ್ಲ ಈ ಥರ ಕ್ರಾಫ್ಟ್ಸು ಅದೆಲ್ಲ ಇಂಟ್ರೆಸ್ಟ್ ಇದೆ, ಬಟ್ ಎವ್ರಿ ಡೇ ಮಾಡಿಲ್ವಲ್ಲ. ಸೊ ನಾನಿಲ್ಲಿ ಸಿಸರಿಂದನೇ ಕ್ಲೀನಾಗಿ ಕಟ್ ಮಾಡಿಕೊಂಡೆ. ಅದನ್ನು ಕಟ್ ಮಾಡಿಕೊಂಡು ಅದರ ಮೇಲೆ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಬೋದು. ಫೆವಿಕಾಲ್ನ ಯೂಸ್ ಮಾಡಿಕೊಂಡೆ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡೆ. ಗ್ಲೂಗನ್ ಇದ್ದರೆ ನಿಮ್ಮ ಹತ್ರ ಗ್ಲೂಗನಿಂದನೂ ಪೇಸ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ಫೆವಿಕಲಿಂದನೇ ಸಾಕು. ಇಲ್ಲಿ ಪೇಂಟ್ ಸಹ ಮಾಡ್ಕೊಳ್ಬೋದು, ಗೋಲ್ಡ್ ಪೇಂಟ್ ಸಹ ಮಾಡ್ಕೊಬೋದು. ನಾನು ಕಾರ್ಡ್ ಸ್ಟಾಕ್ ಪೇಪರ್ ಇತ್ತು ಅಂತ ಅದನ್ನೇ ಯೂಸ್ ಮಾಡಿ ನಾನಿಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ಗೆ ಸಹ ಹಾಗೆ ಕಾರ್ಡ್ ಸ್ಟಾಕ್ ಪೇಪರ್ನ ಇದು ಮಾಡ್ಕೊತಿದ್ದೆ. ಇವ್ರು ನನಗೆ ಪೇಂಟ್ ಮಾಡೋದಕ್ಕೆ ಟ್ರೇಸ್ ಮಾಡಿ ಕೊಡ್ತಿದ್ರು, ನನ್ನ ತಮ್ಮ ಫ್ರೆಂಡ್ಸು. ಸೊ ಅವರು ಬಂದಿದ್ರು ಅಂತ ಹೆಲ್ಪ್ ಮಾಡ್ತಿದ್ರು. ಸೊ ನಾನಿಲ್ಲಿ ಆಚೆಗಡೆ ಮಾತ್ರ ಗೋಲ್ಡ್ ಕಾರ್ಡ್ ಸ್ಟಾಕ್ ಪೇಪರಲ್ಲಿ ಕ್ಲೀನಾಗಿ ಔಟ್ಲೈನ್ ಕೊಟ್ಟಿದ್ದೀನಿ, ಒಳಗಡೆ ಏನೂ ಮಾಡ್ಕೊಂಡಿಲ್ಲ. ಸೊ ಇವಾಗ ಅದೆರಡನ್ನೂ ಜಾಯಿನ್ ಮಾಡಬೇಕಲ್ವ, ಹೇಗೆ ಮಾಡೋದು ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಪುಷ್ಪಿನ್ಸ್ ಯೂಸ್ ಮಾಡೋಣವಾ ಅಂತ ಎಲ್ಲರ ಹತ್ರನೂ ಒಂದು ಸ್ವಲ್ಪ ಐಡಿಯಾ ಕೇಳಿಕೊಂಡು ಅದಾದಮೇಲಿಂದ ಸ್ಕ್ರೂ ಹಾಕು ಅಂತ ನಮ್ಮ ಮನೆಯವ್ರು ಹೇಳ್ಕೊಟ್ರು ಐಡಿಯಾ. ಸರಿ ಅಂತ ಸ್ಕ್ರೂ ಇಸ್ಕೊಟ್ರು ಅವರೇ. ನೈಟ್ ಬಂದುಬಿಟ್ಟು ಸ್ಕ್ರೂ ಇಸ್ಕೊಟ್ಟಿದ್ದಾದಮೇಲೆ ಅದನ್ನು ಹಾಕಿ ಟ್ರೈ ಮಾಡ್ತಿದ್ದೀನಿ. ಫಸ್ಟು ದಬ್ಬಳನ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ತೂತು ಮಾಡಿ ವೀಡಿಯೋ ಮಾಡಿಕೊಂಡೆ. ಸೊ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ಬೇಕು ಅಂತ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನು ಕ್ಲೀನಾಗಿ ಎರಡು ಕಡೆಯೂ ಸ್ಕ್ರೂನ ಹಾಕಿ ಫಿಟ್ ಮಾಡಿದ್ದಾದಮೇಲೆ ಹೀಗೆ ಕಾಣಿಸ್ತಿತ್ತು. ಸೊ ಫೈನಲಿ ಹೆಂಗೋ ಚೆನ್ನಾಗಿ ಬಂತಲ್ಲ ಅಂತ ಒಂದು ಸ್ವಲ್ಪ ಖುಷಿ ಆಯಿತು. ಒಂದು ಸ್ವಲ್ಪ ಏರ್ಪೇರಿದೆ, ಬಟ್ ದಟ್ಸ್ ಓಕೆ. ಅದನ್ನು ನಾವು ಕ್ಲೀನಾಗಿ ಕವರ್ ಮಾಡ್ತೀವಲ್ಲ, ಲೀಫ್ ಇಟ್ಟು ಈ ಥರ ಕವರ್ ಮಾಡಿದ್ದೀವಿ. ಸೊ ಏನು ಪೇಂಟ್ ಕಾಣಿಸ್ತಿದೆ ಎಲ್ಲನೂ ಒಂದೇ ಕೋಟ್ ಹಾಕಿರೋದು, ಇನ್ನೊಂದು ಲೇಯರ್ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿತ್ತು ಅಂತ ನೀವು ಆವಾಗಲೇ ನೋಡಿದ್ದೀರಾ. ಸೊ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿ ನೀವು ಯಾವ ಥರ ಬೇಕಾದರೂ ಇದನ್ನು ಪೇಂಟ್ ಮಾಡ್ಕೊಬೋದು. ಸೊ ಸ್ಕ್ರೀನ್ನ ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ. ಲೂಸ್ ಆಗಿದ್ದಕ್ಕೆ ಅದು ಒಂದು ಸ್ವಲ್ಪ ಓಪನ್ ಆಗಿಬಿಟ್ಟಿತ್ತು, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರೋ ಹಾಗೆ. ಇದೊಂದು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಇಷ್ಟೇ, ಫೈನಲಿ ಸಖತ್ತಾಗಿ ಕಾಣಿಸುತ್ತೆ. ಲೋಟಸ್ ನೇಮ್ ರಿವೀಲಿಂಗ್ ಬೋರ್ಡ್ ರೆಡಿ. ಇವಾಗ ಈ ಕ್ಯಾರಿಂಗ್ ಲೋಟಸ್ ಬೆಡ್ ಹೇಗೆ ಮಾಡಿದ್ವಿ ಅಂತ ನೋಡೋಣ. ಸೊ ಇದು ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ಇದಕ್ಕೆ ಯೂಸ್ ಮಾಡಿದ್ದು ಮಕ್ರಿ, ನಮ್ಮ ಮದುವೆನಲ್ಲಿ ಯೂಸ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಕಡೆ ಶಾಸ್ತ್ರ ಏನಂದರೆ ಈ ಥರ ಮಂಕ್ರಿ ಒಳಗಡೆ ನಿಲ್ಲಿಸ್ಬಿಟ್ಟು ತಾಳಿ ಕಟ್ಟೋದು. ಸೊ ಅದನ್ನು ಹಾಗೆ ಎತ್ತಿಟ್ಟಿದ್ರು ನಮ್ಮಮ್ಮ, ಧೂಪ ಗೀಪ ಹಾಕೋಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಅದು ಹಾಗೆ ಇತ್ತು. ಅದಕ್ಕೆ ನಾವಿಲ್ಲಿ ಫೋಮ್ ಶೀಟ್ಸ್ನ ಕಟ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನು ಲೋಕಲ್ ಸ್ಟೋರಲ್ಲೇ ಪರ್ಚೇಸ್ ಮಾಡಿದ್ದು. ಈ ಪಿಂಕ್ ಕಲರ್ದು ಅಷ್ಟೊಂದು ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಸರಿ ಅಂತ ನಾವು ಗ್ಲಿಟರ್ ಪೇಪರ್ನ ತೊಗೊಂಡು ಬಂದ್ವಿ. ಆಮೇಲೆ ಗ್ರೀನ್ ಕಲರ್ ಶೀಟ್ಸ್, ಫೋಮ್ ಶೀಟ್ಸ್ನ ಸಹ ತೊಗೊಂಡು ಬಂದು ಈ ಥರ ಕ್ಲೀನಾಗಿ ಒಂದನ್ನ ಕಟ್ ಮಾಡಿಕೊಂಡು ಅದ್ರ ಮೇಲೆ ಟ್ರೇಸ್ ಮಾಡಿ ಹಾಗೆ ಕ್ಲೀನಾಗಿ ಟ್ರೇಸ್ ಮಾಡಿಕೊಂಡು ಒಂದೇ ಈಕ್ವಲ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ 2 ಪಿಂಕ್ ಲೇಯರ್ ಮಾಡೋಣ. ಈ ಫೋಮ್ ಶೀಟ್ಸ್ 1 ಲೇಯರ್ ಮಾಡಿ ಅದ್ರ ಮೇಲೆ ಟಾಪಲ್ಲಿ ಗ್ಲಿಟರ್ ಶೀಟ್ಸ್ ಮಾಡೋಣ ಅಂತ ಐಡಿಯಾ ಇದ್ದಿದ್ದು. ಬಟ್ ಇದು ಕಡಿಮೆ ಇದ್ದಿದ್ದರಿಂದ ನಾವು ಫೋಮ್ ಶೀಟ್ಸ್ 2 ಒಂದಾದ್ಮೇಲೆ ಒಂದು ಅಂಟಿಸ್ಕೊಂಡು ಬರಬೇಕಾಯ್ತು. ನಿಮ್ಮ ಹತ್ರ ಏನಾದರೂ ಫಸ್ಟೇ ಜಾಸ್ತಿ ಇದ್ದರೆ ಫೋಮ್ ಶೀಟ್ಸು ನೀವು 2 ಲೇಯರ್ ಮಾಡ್ಕೊಬೋದು. ಯಾವ ರೀತಿ ಕ್ರಿಯೇಟಿವಿಟಿ ಯೂಸ್ ಮಾಡಿ ಬೇಕಾದರೂ ನೀವು ಮಾಡ್ಕೊಳ್ಬೋದು, ಅದು ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಮೇಲೆ ಹೋಗುತ್ತೆ. ಸೊ ನನಗಿಲ್ಲಿ ಫೋಮ್ ಶೀಟ್ಸ್ ಕಡಿಮೆ ಇದ್ದಿದ್ದರಿಂದ ಒಂದು ನಾರ್ಮಲ್ ಪಿಂಕು, ಒಂದು ಗ್ಲಿಟರು, ಒಂದು ನಾರ್ಮಲ್, ಒಂದು ಗ್ಲಿಟರ್ ಹಾಗೆ ಅಂಟಿಸ್ಕೊಂಡು ಬರಬೇಕಾಯ್ತು. ಸೊ ಗ್ರೀನ್ ಲೀವ್ಸ್ನ ಸಹ ಹಾಗೆ ಮಾಡ್ಕೊತಿದ್ದೀನಿ. ಈ ಪಿಂಕ್ ಲೀಫ್ಗಿಂತ ಒಂದು ಸ್ವಲ್ಪ ವೈಡಾಗಿ ಮಾಡ್ಕೊತಿದ್ದೀನಿ ಗ್ರೀನ್ ಕಟ್ಟಿಂಗ್ಸ್ನ. ಸೊ ನನ್ನ ತಂಗಿ ಸಹ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ಲು ಈ ಥರ ಫೋಲ್ಡ್ ಮಾಡಿ ಕೊಡೋದಕ್ಕೆ. ಫೋಲ್ಡ್ ಮಾಡಿಕೊಟ್ಟು ಅವಳು ಒಂದು ಸ್ವಲ್ಪ ಕಟ್ಟಿಂಗ್ಗೆ ಹೆಲ್ಪ್ ಮಾಡ್ತಿದ್ಲು. ಸೊ ಇಬ್ಬರು ಕುತ್ಕೊಂಡು ಮಾಡಿಬಿಟ್ಟು ಅದನ್ನು ಗ್ಲೂಗನ್ ಹಾಕಿ ಪೇಸ್ಟ್ ಮಾಡಿದ್ವಿ. ಫೆವಿಕಲಿಂದ ಮೆತ್ತದೆಲ್ಲ ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಸೊ ಕ್ಲೀನಾಗಿ ಗ್ಲೂಗನ್ ಹಾಕಿದ್ದಾದ್ಮೇಲೆ ಸಹ ಒಂದು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಸೊ ಫಸ್ಟು ಎಲ್ಲನೂ ಗ್ರೀನ್ ಕಲರ್ ಹಾಕ್ಕೊಂಡು ಬಂದುಬಿಟ್ವಿ, ಈಸಿ ಆಗುತ್ತೆ ಅಂದ್ಬಿಟ್ಟು ಗ್ರೀನ್ ಕಲರ್ ಫೋಮ್ ಶೀಟ್ಸ್ಗೆಲ್ಲನೂ ಕ್ಲೀನಾಗಿ ಗ್ಲೂಗನ್ ಹಾಕಿ ಅದನ್ನು ಪೇಸ್ಟ್ ಮಾಡಿದ್ದಾದಮೇಲಿಂದ ನಾವು ಪಿಂಕ್ ಕಲರ್ ಫೋಮ್ ಶೀಟ್ಸ್ನ ಯೂಸ್ ಮಾಡಿದ್ದು.
ಸೊ ಇದನ್ನು ನಾನು ಫಸ್ಟೇ ಆರ್ಡ್ರ್ ಮಾಡಿಬಿಟ್ಟಿದ್ದರೆ ಹೆಲ್ಪ್ ಆಗಿರ್ತಿತ್ತು ಅನಿಸುತ್ತೆ. ಬಟ್ ಇಲ್ಲೇ ಸಿಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ಸಿಕ್ಕಿಲ್ಲ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ಓವರಾಲ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. 2 ಲೇಯರ್ ಆಗಿದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ಸೊ ಒಂದು ಪಿಂಕ್ ಫೋಮ್ನ ಹಾಕ್ಬಿಟ್ಟು ಅದಾದಮೇಲಿಂದ ನೆಕ್ಸ್ಟು ಇನ್ನೊಂದು ಗ್ಲಿಟರ್ ಶೀಟ್ಸ್ನ ಹಾಕಿದ್ದು. ಸೊ ಹೀಗೆ ನಮ್ಮ ಮಕ್ರಿ ಕ್ಯಾರಿಂಗ್ ಬೆಡ್ಡು ರೆಡಿ ಆಯಿತು. ಇದನ್ನು ಆ್ಯಕ್ಚುಲಿ ನಾವು ಎಂಟ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಲಾಸ್ಟ್ ವ್ಲಾಗಲ್ಲಿ ನೋಡೇ ಇರ್ತೀರ, ಮಗು ಇದರಿಂದ ನಾವು ಎಂಟ್ರಿ ಮಾಡೋದಕ್ಕಾಗಲಿಲ್ಲ. ಸೊ ಎರಡೂ ಹಾಗೆ ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಫೈನಲಿ ಹೀಗೆ ಕಾಣಿಸುತ್ತೆ. ಇಷ್ಟು ಈಸಿಯಾಗಿ ಒಳಗಡೆ ಏನು ಮಾಡಿದೆ ಅಂದರೆ, ನಾನು ಒಂದು ಕಂಫರ್ಟ್ ಇರುತ್ತಲ್ಲ, ಯಾವುದಾದ್ರು ಬೆಡ್ಶೀಟ್ ಇದ್ದರೆ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಸಿಲ್ಕ್ ಕ್ಲಾತು ಅಥವಾ ಫರ್ ಕ್ಲಾತ್ನ ಹಾಕ್ಕೊಂಡು ನೀವು ಅದ್ರ ಮೇಲೆ ಫಸ್ಟು ಮಗುನ ಕೂರಿಸಿ ನೋಡಬೇಕು ಹೇಗೆ ಕೂತ್ಕೊಳ್ತಾಳ ಇಲ್ಲ ಅಂತ. ನಮ್ಮ ಪಾಪುನ ಫಸ್ಟು ಕೂರಿಸಿದಾದ್ಮೇಲೆ ನೋಡಿದಾದ್ಮೇಲೆ ನಾವಲ್ಲಿ ತೊಗೊಂಡೋಗಿದ್ದು. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ನಾನು ಅಂದ್ಕೊಂಡಿದ್ದೆ ಅವಳು ಕೂತ್ಕೊಂಡಿಲ್ಲ ಅಂದರೆ ಈ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ. ಕೂತ್ಕೊಂಡಿಲ್ಲ ಅಂದರೆ ಇಟ್ಸ್ ಓಕೆ ಅಂತ ಇರೋ ಮೈಂಡ್ ಸೆಟ್ಟಲ್ಲೇ ಮಾಡಿದ್ದು. ಸೊ ಕೂತ್ಕೊಂಡ್ಲು, ಚೆನ್ನಾಗಿ ಬಂದಿದೆ. ಆ ಫೋಟೋಸ್ ವೀಡಿಯೋಸ್ ಎಲ್ಲ ನೀವು ನೋಡಿರ್ಬೋದು, ಸಖತ್ತಾಗಿ ಬಂದಿದೆ. ನನಗಂತೂ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತು. ಸೊ ಎಲ್ಲ ಆದಮೇಲಿಂದ ನಮ್ಮ ಲೋಟಸ್ ಬೆಡ್ ರೆಡಿ ಆಗಿದೆ. ಇಷ್ಟೇ. ಇದರೊಳಗಡೆ ಹಾಕೋದನ್ನೆಲ್ಲ ನಾನು ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿಲ್ಲ. ಏನಾದರೆ ಮಾಡೋದೇ ಒಂದು ಸ್ವಲ್ಪ ಕಷ್ಟ ಇದೆ. ಅದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ ಇತ್ತು. ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿಕೊಂಡು ಇಟ್ಟಿದ್ವಿ. ಸೊ ಇದನ್ನೆಲ್ಲ ನಾವು ಸಂಡೇನೇ ಮಾಡಿಬಿಟ್ಟು ಕ್ಲೀನಾಗಿ ಎತ್ತಿಟ್ಬಿಟ್ಟಿದ್ವಿ. ಆವತ್ತಿನ ದಿನಕ್ಕೆ ಒಂದು ಸ್ವಲ್ಪ ಗಜಿಬಿಜಿ ಆಗುತ್ತೆ ಅಂದ್ಬಿಟ್ಟು ಸಂಡೇನೇ ಎಲ್ಲ ರೆಡಿ ಮಾಡಿಬಿಟ್ಟು ಕ್ಲೀನಾಗಿ ಎತ್ತಿಟ್ಟಿಟ್ಬಿಟ್ವಿ. ಸೊ ಲೋಟಸ್ ಬೆಡ್ ಇಲ್ಲಿಗೆ ರೆಡಿ ಆಯಿತು ಅಷ್ಟೇ. ಇವಾಗ ನೆಕ್ಸ್ಟು ಬ್ಯಾಕ್ ಡ್ರಾಪ್ ವಿಷಯಕ್ಕೆ ಬಂದರೆ, ನಾವಿಲ್ಲಿ ಬ್ಯಾಕ್ ಡ್ರಾಪ್ಗೆ ಸೆಂಟ್ರಲ್ಲಿ ಕ್ರೀಮ್ ಸ್ಕ್ರೀನ್ ಹಾಕಿ ಆ ಕಡೆ ಈ ಕಡೆ ಕೊಕೊನೆಟ್ ಲೀಫ್ನ ಹಾಕಿದ್ದೀವಿ. ಆ ಕ್ರೀಮ್ ಕಟೇನ್ ಬಂದುಬಿಟ್ಟು ಬ್ಯಾಕ್ ಡ್ರಾಪ್ ನಾನು ಅಮೆಝಾನಲ್ಲೇ ಆರ್ಡರ್ ಮಾಡಿದ್ದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು. ಆ್ಯಂಡ್ ಈ ಕೊಕೊನೆಟ್ ಲೀಫ್ ಮಾಡೋಕ್ಕೆ ನಮ್ಮ ಮನೆ ಹತ್ರ ಒಂದು ತಾತ ಇದ್ದರು. ಅವ್ರನ್ನ ಕರ್ಕೊಂಡು ಬಂದುಬಿಟ್ಟು ಈ ಥರ ಮಾಡಬೇಕು ಅಂತೆಲ್ಲ ಒಂದು ಸ್ವಲ್ಪ ಐಡಿಯಾ ಕೊಟ್ಟಿದ್ದಕ್ಕೆ ಫಸ್ಟು ಅವರು ಈ ಥರ ಮಾಡೋದಿಲ್ಲ, ನಾವು ಬೇರೆ ಥರ ಫೋಲ್ಡ್ ಮಾಡೋದು, ನಮ್ಗೆ ಈ ಥರ ಬರೋದಿಲ್ಲ ಅಂದರು. ಆಮೇಲೆ ನಮ್ಮಪ್ಪ ಎಕ್ಸ್ಪ್ಲೇನ್ ಮಾಡ್ತಿರು. ಫಸ್ಟ್ ನಮ್ಮಪ್ಪಂಗೆ ಯೂಟ್ಯೂಬಲ್ಲಿ ತೋರಿಸಿದೆ ಈಗ ಮಾಡಬೇಕು, ನಂಗೆ ಈ ಥರ ಬೇಕು ಅಂತ. ಸೊ ನಮ್ಮಪ್ಪ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನಾನು ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದೆ. ಆಮೇಲಿಂದ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿಕೊಟ್ರು. ನಾವು ಇದನ್ನು ಆ್ಯಕ್ಚುಲಿ ವೆನಸ್ಡೇ ಸ್ಟಾರ್ಟ್ ಮಾಡಿದ್ದು. ಈ ಥರ ಗರಿಗಳೆಲ್ಲ ನನ್ನ ತಮ್ಮ ತೊಗೊಂಬಂದು ಕೊಟ್ಟಿದ್ದ. ಆಮೇಲಿಂದ ವೆನಸ್ಡೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಾರ್ನಿಂಗ್ ಒಂದು 10:30 ಥರ. ಪಾಪ ಒಂದು 12 o'clock ತನಕ ಮಾಡಿದ್ರು. ಆಮೇಲಿಂದ ಅವ್ರು ಕುರಿ ಮೇಯ್ಸೋಕ್ಕೆ ಹೋಗಬೇಕು, ನಾನು ಹೋಗಿ ಬರ್ತೀನಿ ಅಂತ ಹೋದರು. ಆಮೇಲೆ ನಾನು ಅವ್ರನ್ನ ನೋಡ್ಕೊಂಡು ಒಂದು ಸ್ವಲ್ಪ ಮಾಡ್ತಿದ್ದೆ. ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ನಾನು. ಏನೋ ಒಂದು ಹೊಸದು ಕಲಿಯೋಕ್ಕೆ ಸಿಗುತ್ತೆ ಅಂದರೆ ನನಗೆ ಎವ್ರಿಡೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಖುಷಿಯಿಂದ ಕಲಿತೀನಿ. ಏನಾದರೂ ಕಲಿಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅದಾದಮೇಲಿಂದ ಇಲ್ಲಿ ಲಾಸ್ಟಲ್ಲಿ ಪಿನ್ ಮಾಡ್ಕೊಂಡು ಬರಬೇಕಾಗುತ್ತೆ, ಯಾಕಂದರೆ ಅದು ಬಿಚ್ಕೊಂಡ್ಬಿಡುತ್ತೆ. ಹೊಲಿಯಂಗಿದ್ರೆ ಹೊಲ್ಕೊಬೋದು ಸೂಜಿ ದಾರ ಇರೋರು, ಇಲ್ಲ ಸ್ವಲ್ಪ ಸ್ಮಾರ್ಟಾಗಿ ಥಿಂಕ್ ಮಾಡ್ತೀರಾ ಅಂದರೆ ಈ ಥರ ಸ್ಟಾಪ್ಲರ್ ಪಿನ್ನಿಂದ ಹಾಕೊಬೋದು. ಬಟ್ ಇದು ಹೇಳೋದಕ್ಕಾಗೋದಿಲ್ಲ, ನೀವು ಲಾಸ್ಟ್ ಮೂಮೆಂಟಲ್ಲಿ ಸಹ ಬಿಚ್ಕೊಂಡು ಬಂದುಬಿಡ್ಬೋದು. ಸೊ ಆದಷ್ಟು ನೋಡಿಕೊಂಡು ಕ್ಲೀನಾಗಿ ಟೈಟಾಗಿ ಪಿನ್ ಮಾಡಿಕೊಂಡ್ರೆ ಮುಗೀತು. ಅದನ್ನು ಕ್ಲೀನಾಗಿ ಹೇಗೆ ವೀಡಿಯೋದಲ್ಲಿ ಅಷ್ಟೊಂದು ಕ್ಲೀನಾಗಿ ಗೊತ್ತಾಗಲಿಲ್ಲ ಅನಿಸುತ್ತೆ ನಿಮಗೆ. ಕ್ಲೀನಾಗಿ 1 by 1 ಇಟ್ಕೊಂಡು ಬಂದರೆ ಆಯಿತು. ಅದಾದಮೇಲಿಂದ ತಾತ ಪಾಪ 4 ಗಂಟೆಗೆ ಮತ್ತೆ ಚೌಟ್ರಿ ಹತ್ರನೇ ಬಂದುಬಿಟ್ಟು ಕ್ಲೀನಾಗಿ ಅದನ್ನು ಕುತ್ಕೊಂಡು ಮಾಡ್ತಾಯಿದ್ರು. ಇನ್ನೊಂದು ಸೈಡ್ ನಾನು ಒಂದು ಸ್ವಲ್ಪ ಮಾಡಿದ್ನಲ್ಲ, ಅದರದ್ದೇ ಕಂಟಿನ್ಯೂಷನ್ ಅವ್ರು ಮಾಡ್ಕೊತಾ ಇದ್ರು. ನಾನು ಒಂದು ಸ್ವಲ್ಪನೇ ಮಾಡೋಕ್ಕಾಗಿದ್ದು, ಅದಕ್ಕೆಲ್ಲ ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು ಬಿಡಿ. ಅಷ್ಟೊಂದು ಕ್ಲೀನಾಗಿ ಅವ್ರ ಥರ ಕುತ್ಕೊಂಡು ಮಾಡೋದಕ್ಕೆ ನಮಗೆ ಅಭ್ಯಾಸ ಇಲ್ವಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾನು ಹಾಗೆ ಅರ್ಧಕ್ಕೆ ಬಿಟ್ಟಿದ್ದೆ. ಎಲ್ಲರೂ ಟ್ರೈ ಮಾಡಿದ್ರು, ಬೇರೆಯವರೆಲ್ರಿಗೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಸೊ ತಾತನೇ ಮಾಡಲಿ ಅಂದ್ಬಿಟ್ಟು ತಾತ ಬಂದುಬಿಟ್ಟು ಅದನ್ನು ಕಂಟಿನ್ಯೂಷನ್ ಮಾಡ್ತಾಯಿದ್ರು. ನಾವಿಲ್ಲಿ ಎಲ್ಲನೂ ತೊಗೊಂಡು ಬಂದು ಅರೇಂಜ್ ಮಾಡ್ತಿದ್ವಿ. ನಾವು ಚೌಟ್ರಿಗೆ ಬರೋಷ್ಟರಲ್ಲಿ 6 ಗಂಟೆ ಆಯಿತು ಅನಿಸುತ್ತೆ. ಸೊ 6 ಗಂಟೆ ಅಷ್ಟರಲ್ಲಿ ಇಷ್ಟು ಮಾಡಿದರು ಪಾಪ ತಾತ ಕೂತ್ಕೊಂಡು. ಸೊ ಅದನ್ನೆಲ್ಲ ಇವಾಗ ಅರೇಂಜ್ ಮಾಡೋ ಟೈಮು. ನಾವು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡು ಆ್ಯಂಡ್ ಸ್ವಲ್ಪ ಬೇರೆ ಡೆಕೋರ್ ರಿಲೇಟೆಡ್ ಐಟಮ್ಸ್ನೆಲ್ಲ ನಾವಿಲ್ಲಿ ರೆಂಟ್ ಮಾಡ್ಕೊಂಡಿದ್ವಿ. ಇಲ್ಲೇ ಏನೋ ಡೆಕೋರೇಷನ್ ಮಾಡ್ತಾರಲ್ವ, ಅವ್ರ ಹತ್ರನೇ ರೆಂಟ್ ಮಾಡಿಕೊಂಡು ಅದನ್ನು ತೊಗೊಂಡು ಬಂದಿದ್ವಿ. ಸೊ ನಮಗೆ ಅದೆಲ್ಲ ರೆಂಟ್ ಎಲ್ಲ ಸೇರಿ 4000 ಆಯಿತು. ಆ 4000ಗೆ ಆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡು ಮತ್ತು ನೇಮ್ ಬೋರ್ಡು, ಇದು ನೇಮ್ ಬೋರ್ಡ್ ಇದೆಯಲ್ವ ಆಚೆಗಡೆ ಹಾಕೋದು, ಆಮೇಲೆ ಪೆನ್ಸಿಲ್ ಸ್ಟ್ಯಾಂಡ್ಸು ಏನೇನಿದೆಯೋ ಎಲ್ಲ ಪಾಪ ಕೊಟ್ಟರು. ಒಂದು ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ರು. ಮತ್ತು ಫೋಮ್ದು OSS ಮಾಡ್ತಾರಲ್ವ ಫ್ಲವರ್ ಅರೇಂಜ್ಮೆಂಟು ಅದು, ಮತ್ತು ಗ್ರೀನ್ ಮ್ಯಾಟು ಕೆಳಗಡೆ ಹಾಕೋದು, ಮತ್ತು ಒಂದು LED ಲೈಟು, ಸ್ಟ್ಯಾಂಡ್ಸು ಎಲ್ಲನೂ ಕೊಟ್ಟರು. ಸೊ ಇಲ್ಲಿ ಆಚೆಗಡೆ ಹಾಕೋದಕ್ಕೆ ಬ್ಯಾನರ್ ರೆಡಿ ಮಾಡಿದ್ವಿ. ಇದ್ರದ್ದು ಯಾರೂ ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಹೇಳಿದಾಗೆ ಅವತ್ತು ಮಳೆ ಬರ್ತಿತ್ತು. ಸೊ ಇದರದ್ದು ಯಾರೂ ವೀಡಿಯೋ ಮಾಡ್ಕೊಂಡಿಲ್ಲ. ನಾವು ಇದನ್ನು ಸಹ ಅರೇಂಜ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಿರೋ ಬ್ಯಾನರು ಮತ್ತು ಇನ್ನೊಂದು ಪೆನ್ಸಿಲ್ ಸ್ಟ್ಯಾಂಡಲ್ಲಿ ಫಸ್ಟು ಎಂಟ್ರೆನ್ಸಲ್ಲಿ ಹಾಕಿರೋ ವೆಲ್ಕಮ್ ಬೋರ್ಡ್ಗೆ ಹಾಕಿರೋ ಬ್ಯಾನರ್ 2 ಸೇರಿ ನನಗೆ 550 ರೂಪೀಸ್ ಆಯಿತು. ಸೊ ಇದನ್ನು ಸಹ ಹೊಸೂರಿಂದನೇ ಮಾಡಿಸ್ಕೊಂಡು ತೊಗೊಂಬಂದು ಕೊಟ್ಟರು ನಮ್ಮಣ್ಣ. ಸೊ ಅದನ್ನು ಹಾಕಿ ಇಲ್ಲಿ ಅರೇಂಜ್ ಮಾಡ್ತಿದ್ವಿ. ಇದ್ರದ್ದು ವೀಡಿಯೋ ನಿಮಗೆ ಸಿಗೋದಿಲ್ಲ, ಯಾಕಂದರೆ ಅವತ್ತು ಮಳೆ ಬರ್ತಿದ್ದರಿಂದ ಅದನ್ನು ವೀಡಿಯೋ ಯಾರೂ ಮಾಡ್ಕೊಂಡಿಲ್ಲ ಅಂತ ಅವಾಗಲೇ ಹೇಳಿದ್ನಲ್ಲ.
ಸೊ ಅದನ್ನು ಇಲ್ಲಿ ಹಾಕಿ ಕ್ಲೀನಾಗಿ ಸ್ಟೆಪ್ಲರ್ ಮಾಡಿ ಪಿನ್ ಮಾಡ್ತಿದ್ವಿ. ಇದಾದಮೇಲಿಂದ ಒಳಗಡೆನೂ ಒಂದು ಸ್ವಲ್ಪ ಕೆಲಸ ನಡೀತಿತ್ತು. ಇನ್ನೂ ಸ್ವಲ್ಪ ಬಂದಿರೋ ಐಟಮ್ಸ್ನೆಲ್ಲ ಎತ್ಕೊಂಡೋಗಿ ಒಳಗಡೆ ಇಡ್ತಿದ್ವಿ. ಎಷ್ಟು ಜನ ಇದ್ದಾರೆ ನೋಡಿ ನಮಗೆ ಹೆಲ್ಪ್ ಮಾಡೋದಕ್ಕಂತ. ಸೊ ಇಲ್ಲಿ ಏನು ಕಾಣಿಸ್ತಿದೆ ಅದನ್ನೆಲ್ಲ ನಾನು ಕಳಿಸಿದ್ದೆ, ಈ ಥರ ಬೇಕು ಅಂತ. ಆ ಥರನೇ ಮಾಡಿಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ. 2 ಬ್ಯಾನರ್ ಸಹ ಹಾಕಿದ್ದಾದ್ಮೇಲಿಂದ ಒಳಗಡೆ ಹೋಗಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಸೊ ಆ ಸ್ಟ್ಯಾಂಡ್ಗೆ ನಾವು ಮಾಡಿದ್ವಲ್ಲ ಕೊಕೊನೆಟ್ ಲೀಫ್ದು, ಅದನ್ನು ಎತ್ತಿ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡ್ವಿ. ಅದ್ರದ್ದು ಅಷ್ಟೊಂದು ವೀಡಿಯೋ ಏನು ಮಾಡ್ಕೊಂಡಿಲ್ಲ ಒಳಗಡೆ ಅದನ್ನೆಲ್ಲ ಹೇಗೆ ಹಾಕಿದ್ವಿ ಅಂತ. ಒಂದು ಸ್ವಲ್ಪ ಅಲ್ಲಿ ನಿಮಗೆ ಹುಕ್ ಕೊಟ್ಟಿರ್ತಾರೆ, ಆ ಹುಕ್ಕಿಗೆ ಕ್ಲೀನಾಗಿ ಹಾಕ್ಕೊಂಡ್ರೆ ಆಯಿತು. ಅದಾದಮೇಲಿಂದ ಇವರು ಹೂವು ಕಟ್ಟೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಿರು ನಮ್ಮ ಅಕ್ಕ ಅವರು. ಸೊ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ದಾರಾನ ಅರೇಂಜ್ ಮಾಡ್ತಾಯಿದ್ರು ಇವರಿಬ್ಬರು ಸೇರಿಕೊಂಡು, ಅದನ್ನು ಸಹ ನಾನು ವೀಡಿಯೋ ಮಾಡಿಕೊಂಡೆ. ಇವಾಗ ತಂದಿರೋ ಲೋಟಸ್ನೆಲ್ಲ ಅರೇಂಜ್ ಮಾಡಿಬಿಡೋಣ ಅಂದ್ಬಿಟ್ಟು ನಾವಿಲ್ಲಿ ಲೋಟಸ್ ಹಾಕೋದಕ್ಕೆ ಬೈಂಡಿಂಗ್ ವೈರ್ನ ಯೂಸ್ ಮಾಡಿದ್ದೀವಿ. ಆ ಬೈಂಡಿಂಗ್ ವೈರ್ ಸಹ ಡೆಕೋರೇಷನ್ ಅವರೇ ಕೊಟ್ಟರು. ಸರಿ ಅಂದ್ಬಿಟ್ಟು ಕ್ಲೀನಾಗಿ 2 ತೂತು, ಅದು ನೋಡಿ ಕಾಣಿಸ್ತಾನೂ ಇಲ್ಲ ನಿಮಗೆ, ಆ ಥರ ಕ್ಲೀನಾಗಿ ಚಿಕ್ಕದಾಗಿ ತೂತು ಮಾಡಿಕೊಂಡು ಅದನ್ನು ಹಿಂದೆಗಡೆ ಹೋಗಿ ಒಬ್ಬರು ಕ್ಲೀನಾಗಿ ಟೈಟ್ ಮಾಡ್ಕೊಂಡ್ರೆ ಆಯಿತು. ಆ ಲೋಟಸ್ ಪಾಡಿಗೆ ಅದು ಲೋಟಸ್ ಕೂತಿರುತ್ತೆ. ಆ್ಯಂಡ್ ಕೊಕೊನೆಟ್ ಲೀಫು ಅದು ಕ್ಲೀನಾಗಿ ಬಿದೋಗ್ಬಿಡತ್ತಾ ಹೇಗೆ ಅಂತ ಎಲ್ರಿಗೂ ಟೆನ್ಷನ್ ಇತ್ತು. ಬಟ್ ಅದು ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಸ್ಟ್ಯಾಂಡ್ಗೆ ಪ್ರಾಪರಾಗಿ ಮೇಲೆಗಡೆ ಸಿಕ್ಸ್ಬಿಟ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲಿಂದ ಸೆಂಟ್ರಲ್ಲಿ ಸ್ಕ್ರೀನ್ ಹಾಕಿಬಿಟ್ಟು ನನಗೆ ಇದೇ ಥರನೇ ಐಡಿಯಾ ಇದ್ದಿದ್ದು. ಫುಲ್ಲು ಆ ಪುಷ್ಪಗಂಧ ಹೂವು, ಸುಗಂಧ ಹೂವು ಅಂತ ಹೇಳ್ತಾರಲ್ವ, ಸೊ ಅದನ್ನು ಕ್ಲೀನಾಗಿ ಫುಲ್ ಬಿಟ್ಬಿಡೋಣ. ಅದಕ್ಕೆ ಲೋಟಸ್ ಹಾಕಿ ನೀವು ಹೇಗೆ ಕಾಣಿಸ್ತದೆ ಹಾಗೆ ಮಾಡೋಣ ಅಂತ ಐಡಿಯಾ ಇದ್ದಿದ್ದು. ನನ್ನ ಮೈಂಡಲ್ಲಿ ಹೇಗಿತ್ತು ಎಲ್ಲನೂ ಹಾಗೇ ಕ್ಲೀನಾಗಿ ಅರೇಂಜ್ ಮಾಡಿ ಕೊಟ್ಟರು ಇವರೆಲ್ಲರೂ ಸೇರಿಕೊಂಡು. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟು ಜನ ಇರುವಾಗ ಒಬ್ಬೊಬ್ರು ಒಂದೊಂದು ಇನ್ಪುಟ್ ಕೊಡ್ತಾನೇ ಇದ್ದರು ನನಗೆ. ಪಾಪ ಅವ್ರಿಗೆ ಒಂದು ಸ್ವಲ್ಪ ರೂಢಾಗಿ ಸರಿ ಮಾಡೋಣ ಅಂದ್ಬಿಟ್ಟು ನನಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಂಡೆ. ಎಲ್ಲರೂ ಒಂದೊಂದು ಇನ್ಪುಟ್ ಕೊಡ್ತಾರಲ್ವ, ರೋಸ್ ಹಾಕೊಂಡ್ವಾ, ಇಲ್ಲಿ ಚೆಂಡು ಹೂವು ಹಾಕೊಂಡ್ವಾ, ಇದು ಆ ಹೂವು ಹಾಕೊಂಡ್ವಾ, ಈ ಹೂವು ಹಾಕೊಂಡ್ವಾ, ನಂಗೆ ಹೇಗೆ ಬೇಕೋ ಹಾಗೆ ಬೇಕು ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ವಿ. ಅದಾದಮೇಲಿಂದ ಇಲ್ಲಿ ಲೋಟಸ್ನ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿ ಇದಕ್ಕೆ ಸುಗಂಧ ಹೂವು ಹಾಕ್ಬಿಟ್ಟು ಕ್ಲೀನಾಗಿ ಹೊಲ್ದ್ಬಿಟ್ಟು ಮಾಡ್ಕೊಂಡ್ವಿ. ಆ ಮಿಕ್ಕಿದೆಲ್ಲ ಚೆಂಡು ಹೂವನ ಇವರೆಲ್ಲ ತೊಟ್ಲಿಗೆ ರೆಡಿ ಮಾಡ್ತಿದ್ರು. ಸೊ ತೊಟ್ಲಿಗೆ ಹೇಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ನೋಡಿ. ತೊಟ್ಲಿಗೆ ರೆಡಿ ಮಾಡ್ತಿದ್ರು. ಆ್ಯಂಡ್ ಆ ಸುಗಂಧ ಹೂವು ಪೋಣ್ಸೋ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ನಾವು ಬರೀ 2 kg ತೊಗೊಂಡಿದ್ವಿ. ನಮ್ಮಮ್ಮ 2 kgನೇ ಸಾಕಾಗುತ್ತೆ, ಜಾಸ್ತಿ ಬರುತ್ತೆ, ವೆಯ್ಟ್ ಕಡಿಮೆ ಇರುತ್ತೆ, ಅದು ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತ 2 kgನೇ ತೊಗೊಂಡ್ವಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು ಎಲ್ಲ ಫೈನಲ್ ಆದಮೇಲಿಂದ. ಅದೆಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಸಹ ಕುತ್ಕೊಂಡು ಅವ್ರು ಕ್ಲೀನಾಗಿ ಸುಗಂಧ ಹೂವನ ಹೊಲಿದ್ರು. ಆದರೂ ಅದು ಕೆಲವೊಂದು ಬಿದ್ದು ಹೋಗ್ತಿತ್ತಲ್ವ, ಸೊ ಕೆಳಗಡೆ ಚೆನ್ನಾಗಿ ಕಾಣಿಸೋದಿಲ್ಲ, ಒಂಥರ ಆಡಾಗಿ ಕಾಣಿಸ್ಬಿಡತ್ತೆ ಅಂದ್ಬಿಟ್ಟು ನಾನು ಫಸ್ಟು ಈ ಬೆಲ್ಸ್ನ ಆರ್ಡ್ರ್ ಮಾಡಿದ್ದು ಅಮೆಝಾನಿಂದ. ಆಚೆಗಡೆ ತೋರಣಗೆ ಹಾಕೋಣ ಅಂದ್ಬಿಟ್ಟು, ಬಟ್ ಆ ಕಡೆ ಅಲ್ಲಿ ತೋರಣಗೆ ಹಾಕೋಕ್ಕಾಗಲಿಲ್ಲ. ಸೊ ಇಲ್ಲೇ ಈ ಬೆಲ್ಸ್ನ ಹಾಕಿದೆ. ಇದೂ ಒಂಥರ ಚೆನ್ನಾಗೇ ಕಾಣಿಸ್ತಿತ್ತು. ಆ್ಯಕ್ಚುಲಿ ನೀವು ಈ ಸುಗಂಧ ಹೂವು ಮಾಡ್ತೀರಾ ಅಂದರೆ ತುಂಬ ಹುಷಾರಾಗಿ ಪೋಣಿಸ್ಬೇಕಾಗತ್ತೆ. ಅದು ಸಿಕ್ಕಾಪಟ್ಟೆ ಡೆಲಿಕೇಟಾಗಿರುತ್ತೆ. ಹಾಗೆ ಕೈಗೆ ಮುಟ್ಟಿದ ತಕ್ಷಣ ಹಂಗೆ ಉದ್ರಕೊಂಡು ಬಂದುಬಿಡುತ್ತೆ. ಸೊ ಅಲ್ಲಿ ಕೆಳಗಡೆ ಬೆಲ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ಆ ನೇಮ್ ರಿವೀಲಿಂಗ್ ಬೋರ್ಡ್ಗೆ ಸಹ ನಾನು ಇಲ್ಲಿ ಬೈಂಡಿಂಗ್ ವೈರ್ ಹಾಕಿದ್ದೀನಿ. ನೀವು ಸ್ವಲ್ಪ ಕ್ಲೀನಾಗಿ ಡೀಟೇಲಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಬೈಂಡಿಂಗ್ ವೈರ್ನ ಹಾಕಿ ಕ್ಲೀನಾಗಿ ಹಿಂದೆಗಡೆ ಅಟ್ಯಾಚ್ ಮಾಡಿದ್ದಷ್ಟೇ. ಸೊ ಇವಾಗ ಫ್ಲವರ್ ಅರೇಂಜ್ಮೆಂಟ್ಸ್ ಮಾಡೋಣ ಅಂದ್ಬಿಟ್ಟು ಒಯಾಸಿಸ್ನ ತೊಗೊಂಡಿದ್ವಿ. ಇದು ನಮಗೆ ಟೋಟಲ್ ಬಾಕ್ಸ್ ಬಂದ್ಬಿಟ್ಟು 450 ರೂಪೀಸ್ ಕಾಸ್ಟ್ ಆಯಿತು. ಅದಕ್ಕೆ ನೀರಿಂದ ಸೋಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದಾದಮೇಲೆ ಅದಕ್ಕೆ ಹೇಗೆ ಬೇಕಾದ್ರೂ ಅರೇಂಜ್ ಮಾಡ್ಬೋದಲ್ವ, ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಡೆಕೋರೇಟಿವ್ ಹೂವುಗಳನ್ನ ಆ್ಯಕ್ಚುಲಿ ನಮಗೆ ಹೇಳಬೇಕಂದ್ರೆ ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಇಲ್ಲಿ ಏನು ಹೂವು ಕಾಣಿಸ್ತಿದೆ ಎಲ್ಲನೂ ನಮ್ಮ ಅಕ್ಕ ತೊಗೊಂಬಂದರು. ಅವ್ರದ್ದು ಫ್ಲವರ್ದು ಶಾಪ್ ಇದೆ ಕದ್ರಿಲಿ. ಸೊ ಅವರು ಎಲ್ಲ ಫ್ಲವರ್ಸ್ನ ತೊಗೊಂಬಂದು ಕೊಟ್ಟರು. ನಮಗೆ ಎಲ್ಲ ಫ್ಲವರ್ಸು ಫ್ರೀಯಾಗಿ ಸಿಕ್ತು. ಆ್ಯಂಡ್ ಆ ಡೆಕೋರೇಷನ್ದು ನಿಮ್ಗೆ ಏನೇನು ಕಾಣಿಸ್ತಿದೆ ಲೀವ್ಸು ಎಲ್ಲನೂ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರದ್ದು ತೋಟದಲ್ಲಿ ತೊಗೊಂಬಂದು ಕೊಟ್ಟರು. ಅವರೇ ಅಪ್ಪ ಹೋಗಿದ್ರು, ಸೊ ಕೊಟ್ಟರು. ಎಲ್ಲನೂ ಆಲ್ಮೋಸ್ಟ್ ಫ್ರೀಯಾಗೇ ಸಿಕ್ತು ನಮಗೆ. ಇವಾಗ ತೊಟ್ಲು ಡೆಕೋರೇಷನ್ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಈ ತೊಟ್ಲು ಬಂದುಬಿಟ್ಟು ನಾವು ರೆಂಟ್ ಮಾಡಿದ್ದು. ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿ ಕ್ರ್ಯಾಡಲ್. ನನಗೆ ಟ್ರೆಡಿಷ್ನಲ್ ಕ್ರ್ಯಾಡಲ್ಲೇ ಆಗಬೇಕಿತ್ತು. ಸಿ ಶೇಪ್ ಕ್ರ್ಯಾಡಲ್ ನನಗೆ ಇಷ್ಟ ಇರಲಿಲ್ಲ. ನಾವಿಲ್ಲಿ ಟ್ರೆಡಿಷ್ನಲಾಗಿ ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಐಡಿಯಾಸ್ ಹುಡ್ಕಿದ್ವಿ, ಏನಾದರೂ ಬೇರೆ ಥರ ಮಾಡ್ಬೋದಾ ಅಂತ. ಸರಿ ಅಂದ್ಬಿಟ್ಟು ಈ ವುಡನ್ದೇ ತರಿಸೋಣ ಅಂದ್ಬಿಟ್ಟು ಟ್ರೆಡಿಷ್ನಲ್ ಕ್ರ್ಯಾಡಲ್ ಈ ಥರದ್ದೇ ಬೇಕು ಅಂದ್ಬಿಟ್ಟು ಹುಡುಕಿದ್ದಾಯಿತು. ನಮ್ಮ ಪೂಜೆ ಮಾಡೋಕ್ಕೆ ಬಂದಿದ್ದು ಪೂಜಾರಿ ಸಹ ಹೇಳಿದ್ರು, ಈ ಥರ ತೊಟ್ಲು ನಾನು ನೋಡಿನೇ ತುಂಬ ದಿನ ಆಗೋಯ್ತಮ್ಮ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅವರೂ ಹೊಗಳಿದ್ರು. ಸೊ ಈ ತೊಟ್ಲಿಗೆ ಸಹ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ ಸಿಕ್ತು. ಇದನ್ನು ನಾನು ರೆಂಟ್ ಮಾಡಿದ್ದವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮದೇನಾದರೂ ನಿಮ್ಮ ಮಕ್ಕಳದ್ದು ಫಂಕ್ಷನ್ ಇದ್ದರೆ ನೀವು ರೆಂಟ್ ಮಾಡ್ಕೊಬೋದು. ನನಗೆ ಈ ತೊಟ್ಲು ರೆಂಟ್ ಬಂದುಬಿಟ್ಟು 1750, 2000 ಹೇಳಿದ್ರು. ಸೊ ನಿಮಗೋಸ್ಕರ 1750 ಮಾಡಿಕೊಡ್ತೀವಿ ಅಂದ್ಬಿಟ್ಟು 1750 ಮಾಡಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನನಗೆ 2500 ಆಯಿತು. ಸೊ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಈ ಮಧ್ಯರಾತ್ರಿ 12 ಗಂಟೆ ಆಗಿದ್ದು. ನಾವು ಬಂದಿದ್ದು 5:30, 6 o'clockಗೆ, ಮಾಡೋ ಅಷ್ಟರಲ್ಲೆಲ್ಲ 12 ಗಂಟೆ ಆಯಿತು.
ಇವಾಗ ತೊಟ್ಲಿಗೆ ಕ್ಲೀನಾಗಿ ಡೆಕೋರೇಷನ್ ಮಾಡಿಬಿಡೋಣ ಅಂತ ಕ್ಲೀನಾಗಿ ಒಳಗಡೆ ಒಂದು ಪಂಚೆ ಹಾಕಿ ಅದ್ರ ಮೇಲೆ ಒಂದು ಸೀರೆ ಹಾಕಿ ಇವಾಗ ಫ್ಲವರ್ಸ್ನೆಲ್ಲ ಅರೇಂಜ್ ಮಾಡ್ತಿದ್ದೀವಿ. ನೋಡಿ ಎಲ್ಲ ಹೇಗೆ ಅಳ್ಕೊಂಡಿದೆ, ಎಷ್ಟು ಜನ ಇದ್ದಾರೆ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಎಲ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮೇ ಬಿ ಅಲ್ಲಿ ನಂಗೆ ಹೇಳೋಕ್ಕಾಯ್ತೋ ಇಲ್ಲೋ ಗೊತ್ತಿಲ್ಲ. ನಂಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದೀರಾ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಪೇಂಟ್ ಮಾಡೋದಕ್ಕಾಗಿರ್ಬೋದು, ಟ್ರೇಸ್ ಮಾಡೋದಕ್ಕೆ, ಆ ಬೋರ್ಡ್ ಕಟ್ ಮಾಡಿಕೊಡೋದಕ್ಕೆ, ಹೂವು ಪೋಣಿಸೋದಕ್ಕೆ ಆ್ಯಂಡ್ ಏನೋ ಟ್ರಾನ್ಸ್ಪೋರ್ಟೇಷನ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದೀರಾ ಎಲ್ರಿಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇಲ್ಲೊಂದು ಸ್ವಲ್ಪನೇ ಹಾಕಿದ್ದೀವಿ ಲೋಟಸ್, ಇನ್ನೂ ಒಲಿತಿದ್ರು. ಸೊ ಒಲಿದಿದ್ದಾದ್ಮೇಲೆ ಹಾಕೋಣ ಅಂದ್ಬಿಟ್ಟು ನಾವು ಆವಾಗಲೇ ಫ್ಲವರ್ದು ಅರೇಂಜ್ಮೆಂಟ್ ಮಾಡಿದ್ವಲ್ಲ. ಆ್ಯಕ್ಚುಲಿ ಇದನ್ನು ಹೇಗೆ ಬೇಕಾದರೂ ಮಾಡ್ಬೋದು, ಸಖತ್ತಾಗೇ ಇರುತ್ತೆ. ಎಷ್ಟು ಹೂವು ಇತ್ತು ಎಲ್ಲನೂ ಹಾಕಿದ್ದೀವಿ. ಬಟ್ ಇದು ನಿಮಗೆ ಬೆಳಗ್ಗೆ ಚೇಂಜ್ ಕಾಣಿಸುತ್ತೆ. ಬೆಳಗ್ಗೆ ರೋಸ್ ತಂದುಬಿಟ್ಟು ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಹತ್ರ ಮಾಡಿಸಿದ್ದಾರೆ. ಅದು ರೋಸು ಅದೂ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸ್ವಲ್ಪ ಮಾತ್ರ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅದನ್ನು ಚೆನ್ನಾಗಿತ್ತು. ಆ್ಯಂಡ್ ಈ ಕ್ಲಾತ್ನ ಸಹ ಡೆಕೋರೇಷನ್ ಅವ್ರು ಕೊಟ್ಟರು. ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನು ತೊಗೊಂಬಂದು ತೊಟ್ಲಿಗೆ ಹಾಕಿದ್ದೆ. ಈ ಥರನೇ ಹಾಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾಕಿದ್ದಾದಮೇಲೆ ನಮ್ಮ ತೊಟ್ಲು ರೆಡಿ. ನಮ್ಮ ಬ್ಯಾಕ್ ಡ್ರಾಪ್ ರೆಡಿ ಮಾಡಿದ್ದಾದಮೇಲೆ ಕೆಳಗಡೆ ಇದು ಹಾಕ್ಸಿದ್ವಿ ಮ್ಯಾಟು, ಗ್ರೀನ್ ಮ್ಯಾಟ್ ಸಹ ನಾವು ಡೆಕೋರೇಷನ್ ಅವ್ರ ಹತ್ರ ಇಸ್ಕೊಂಡಿದ್ದು. ಆ್ಯಂಡ್ ಆ LED ಲೈಟ್ಸ್ಗಳೆಲ್ಲ ನಮ್ಮ ಚಿಕ್ಕಪ್ಪ ಕೊಟ್ಟರು. ನಮ್ಮ ಚಿಕ್ಕಪ್ಪ ಅದು ಸೀರಿಯಲ್ ಸೆಟ್ ಅಂಗಡಿ ಇದೆ, ಸೊ ಅಲ್ಲಿಂದ ಕೊಟ್ಟರು. ಆ LED ಲೈಟ್ ಅಲ್ಲಿಗಾಯಿತು. ಎಲ್ಲನೂ ಹೀಗೆ ಅಲ್ಲಲ್ಲಿ ಇಲ್ಲಿ ಇಸ್ಕೊಂಡು ಬಂದು ಮಾಡಿದ್ದು. ಫೈನಲಿ ಹೀಗೆ ಕಾಣಿಸ್ತು ರಾತ್ರಿ ಓಡುವಾಗ. ಆ್ಯಂಡ್ ಅವಾಗಲೇ ಅವ್ರಿಗೆಲ್ಲ ಮಾಡೋಕ್ಕೆ ಹೇಳಿದ್ನಲ್ಲ ಫೋಮ್ದು, ಅದನ್ನೆಲ್ಲ ಮಾಡಿ ಫ್ಲವರ್ ಅರೇಂಜ್ಮೆಂಟ್ಸ್ ಮಾಡಿ ಎಲ್ಲ ಕೆಳಗಡೆ ಇಟ್ಟಿದ್ವಿ. ಸೊ ಫೈನಲಿ ಓಡುವಾಗ ಹೀಗೆ ಕಾಣಿಸ್ತಿತ್ತು. ಎಲ್ಲರೂ ಓಡುವಷ್ಟರಲ್ಲಿ ಒಂದು 1:30 2 o'clock ಆಗಿತ್ತು ಅಂತಲೇ ಅನಿಸುತ್ತೆ. ಕ್ಲೀನಾಗಿ ಟೈಮ್ ಗೊತ್ತಿಲ್ಲ ನನಗೆ. ಹೊರಡುವಾಗ ಈಗ ಕಾಣಿಸ್ತಿತ್ತು. ಆ ಚೇರ್ಸ್ ಎಲ್ಲ ಏನೂ ಅರೇಂಜ್ ಮಾಡಿಲ್ಲ, ಅವರೇ ಕ್ಲೀನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಈಗ ಬಂದು ಮೆಹಂದಿ ಹಾಕ್ಕೊಂಡು ಅದಾದಮೇಲಿಂದ ನೇಮ್ ರಿವೀಲಿಂಗ್ ಕಟ್ ಮಾಡಿರಲಿಲ್ಲ ಅಂದ್ಬಿಟ್ಟು ಇವಾಗ ನೇಮ್ ರಿವೀಲಿಂಗ್ ಮಾಡ್ತಿದ್ದೀನಿ. ಅದಕ್ಕೆ ಸಹ ನಾನು ಕಾರ್ಡ್ ಸ್ಟಾಕ್ ಪೇಪರ್ನ ಯೂಸ್ ಮಾಡಿ ಫಸ್ಟು ಟ್ರೇಸ್ ಮಾಡ್ಕೊಂಡ್ಬಿಟ್ಟು ಆಮೇಲಿಂದ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊತಿದ್ದೀನಿ ಇವಾಗ. ಸೊ ಏನು ಗೊತ್ತಾ, ಎಲ್ಲ ಇಷ್ಟು ಮಾಡಿದ್ರಲ್ಲೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ ಇದೆ, ನನ್ನ ಮಗಳ ಹೆಸ್ರನ್ನ ಫಸ್ಟ್ ಟೈಮ್ ನಾನೇ ಬರೆದಿದ್ದು ಅನ್ನೋದು. ಆ್ಯಂಡ್ ಇವಾಗ ಇಡೀ ಜಗತ್ತಿಗೆ ಆ ಹೆಸ್ರನ್ನ ರಿವೀಲ್ ಮಾಡೋಕ್ಕೆ ಸಹ ನಾನೇ ಬರೆದು ಅದಲ್ಲಿ ಪೇಸ್ಟ್ ಮಾಡಿದ್ದು. ಸೊ ಇದನ್ನು ನಾವು ಮಧ್ಯರಾತ್ರಿ ಕುತ್ಕೊಂಡು ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಹೋದ್ವಲ್ಲ, ಸೊ ಅಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಯಶ್ವಿ ಅಂತ. ಸೊ ಕ್ರಾಫ್ಟ್ ನೈಫಲ್ಲಿ ಮಾಡಿದ್ರೆ ಹೀಗೆ ಬರುತ್ತೆ, ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ. ಸೊ ಐಗೆ ಒಂದು ಕ್ಯೂಟಾಗಿ ಹಾರ್ಟ್ ಕಟ್ ಮಾಡಿದ್ದೆ, ಆದರೆ ಅದು ಮಾರ್ನಿಂಗ್ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು. ಸೊ ಆ ಹಾರ್ಟ್ ಇರಲಿಲ್ಲ, ಅದು ಓಕೆ ಚೆನ್ನಾಗೇ ಕಾಣಿಸ್ತಿತ್ತು ಅಂತ ಹೀಗೆ ಕಾಣಿಸ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಔಟ್ಪುಟ್ನ ನೋಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಡೆ ವೆಲ್ಕಮ್ ಬೋರ್ಡ್ಗೆ ಸಹ ಹುಡುಗರು ಅರೇಂಜ್ಮೆಂಟ್ ಮಾಡಿದ್ದಾರೆ ಹೇಗೆ ಬೇಕೋ ಹಾಗೆ. ಸೊ ಅದಾದಮೇಲಿಂದ ಫೈನಲ್ ಔಟ್ಪುಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ಲಾದ ಡೆಕೋರೇಷನ್ ಕಾಸ್ಟ್ ಎಷ್ಟಾಗಿರ್ಬೋದು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ, ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ. ಸೊ ಅಷ್ಟೇ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.